ಈ ಕಾರ್ಡ್ ನೋಡ್ರಿ. ಎಸ್ ಅಂತ ಮಹಾಪುರುಷರು ಎಲ್ಲ ಶೋಷಿತ ವರ್ಗದವರಿಗೆ, ತೆಳಗ್ ಬಿದ್ದವರಿಗೆ ಅಕ್ಷರ ಜ್ಞಾನವನ್ನು ಕೊಟ್ಟರು. ಸುಳೆ ಸುಂಕವಾದ ಅವ್ರಿಗೆ ಅಕ್ಷರ ಜ್ಞಾನ ಕೊಟ್ಟು ವಚನಗಳನ್ನು ಬರೆಸ್ಲಾಕ ಹಚ್ತಿದ್ರು. ಆ ಪ್ರಭುದೇವ್ರ ಹತ್ರ ಬಂದು ಫೈನಲ್ ಮಾಡ್ತಾ ಇದ್ರು ಅವ್ರ ಅಧ್ಯಕ್ಷತೆಯಲ್ಲಿ. ಅಂತ ಒಂದು ಅಕ್ಷರ ಇಲ್ಲದ 800 ವರ್ಷಗಳ ಹಿಂದೆ ಅಕ್ಷರ ಜ್ಞಾನವನ್ನು ಕೊಟ್ಟು ಪರಿವರ್ತನೆ ಮಾಡಿದ ಮಹಾಪುರುಷ ಬಸವಣ್ಣವರು ನಮ್ಮವರೇ. ಅದಕ್ಕೆ ಮೊದಲು ನಮ್ಮ ಮನೆ ಗೆದ್ದು ಮಾರ್ಗಿದೆ ಅಂತಾರಲ್ಲ, ಮೊದಲು ನಾವು ಮನೆ ಸುಧಾರ ಮಾಡ್ಕೊಂಡು ನಮ್ಮ ತಾಲೂಕು ಸುಧಾರ ಮಾಡ್ಕೊಂಡು ಜಿಲ್ಲಾ ಸುಧಾರ ಒಬ್ಬ ಬಂದಪ್ಪ ಅಂದ್ರೆ ಪರಿವರ್ತನೆ ಆಗ್ತದೆ. ಪರಿವರ್ತನೆ ಮೂಮೆಂಟ್ಗಳನ್ನು ನಾವು ತೊಗೊಂಡ್ಬರ್ಬೇಕು. ಇಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ಆಗಲಿ, ಪತ್ರಕರ್ತರಾಗಲಿ, ಸಂಘಟನೆಯವರಾಗಲಿ ನಾವು ಪರಿವರ್ತನೆ ಮೂಮೆಂಟ್ ತಂದು ಮುಂದಿನ ಮಕ್ಕಳಿಗೆ ದಾರಿ ದೀಪ ಆಗಬೇಕು. ಅಪ್ಪ ಕೆಟ್ಟ ಕೆಲಸಕ್ಕೆ ನೀವು ಹೋಗ್ಬೇಡ್ರಿ. ಯಾರು ನಿಮ್ಮ ತರದ್ರಂದ್ರೆ ಪಾಲಿಟಿಕ್ಸ್ ಮಂದಿ ನಮ್ಮನ್ನು ಯೂಸ್ ಮಾಡ್ಕೊಂಡು ಏನೇನೋ ದಾರಿಗೆ ಹಚ್ತಾರೆ ನಿಮ್ಮನ್ನು. ಅದಕ್ಕೆ ನೀವು ಒಳ್ಳೆ ವಿದ್ಯಾವಂತರಾಗ್ರಿ. ಮೊದಲ ಸಮಾಜದಲ್ಲಿ ನಿಮ್ಮ ತಾಯಿ ತಂದೆಗೆ ಒಳ್ಳೆಯರಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಸಂಘಟನೆಯನ್ನು ನಾವು ಹುಟ್ಟಾಕಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆಲ್ಲ ಪತ್ರಕರ್ತರು ಒಂದು ನಮಗೆ ಸಹಕಾರ ನೀಡಬೇಕಂತ ತಮ್ಮಲ್ಲಿ ದಯವಿಟ್ಟು ನಾನು ಕೇಳುತ್ತಾ ತಮಗೆ ತಿರುವಾರ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನಾಡುತ್ತಾರೆ. ಎಲ್ಲರಿಗೆ ತಮ್ಮದೇ ಆದಂಥ ಸ್ವಾಭಿಮಾನ ಇರ್ತದೆ. ಇವತ್ತೊಂದು ಯಾವುದೇ ಒಂದು ಸಮಾಜಮುಖಿ ಆದಂಥ ಕೆಲಸ ಮಾಡಬೇಕಾಗಿದ್ರೆ ಇವತ್ತಿನ ಕಾಲ ಭಾಳ ಕಷ್ಟ ಇತ್ತು. ಇವತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ನಮ್ಮ ಬಸವಣ್ಣವ್ರು ಇರ್ಬೋದು, ಬುದ್ಧರು ಇರ್ಬೋದು, ಎಲ್ಲ ಯಾಕೆ ಇವತ್ತು 100 ವರ್ಷಗಳಾದರೂ ಸಹಿತ ಬಹಳಷ್ಟು ಇವತ್ತು ಹಬ್ಬದ ರೀತಿಯಿಂದ ಅವ್ರದ ಜನ್ಮ ದಿನಾಚರಣೆಗಳನ್ನ ಆಚರಿಸ್ತಾ ಇತ್ತಂದ್ರೆ ಅವರ ಒಂದು ಜೀವನವನ್ನು ಈ ಸಮಾಜಕ್ಕಾಗಿ ಸವಿಸಿರ್ತಾರೆ ಅವರು. ಅದಕ್ಕೆ ನಾವು ಸಹಿತ ಏನು ಮಾಡಬೇಕು, ನಮ್ಮ ಬದುಕಿನಲ್ಲಿ ಏನಾದರೂ ಸ್ವಲ್ಪ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯ ಜನರಿಗೆ ಹಿತ ಆಗಬೇಕು. ಇವತ್ತು ಮಾಧ್ಯಮದ ಭಾಳಷ್ಟು ಪ್ರಾಮಾಣಿಕವಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದ್ರೊಂದಿಗೆ ಇವತ್ತು ಏನು ಭ್ರಷ್ಟಾಚಾರಗಳು ನಡೀತಿರ್ತಾವೆ, ಇವತ್ತು ತೆರಿಗೆ ಹಣ ಇರ್ತೈತಿ, ಇವತ್ತು ಭೂಮಾಫಿಯಾಗಳು ಇರ್ತಾರ, ಅವರೆಲ್ಲಗಳನ್ನ ಬಯಲಿಗೆ ತರೋದ್ರೊಂದಿಗೆ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಸಹಿತ ಇವತ್ತು ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಅನಿವಾರ್ಯ ಕಾರಣದಿಂದ ಏನೋ ಸ್ವಲ್ಪ ಇದಾಗಿದೆ. ಅದಕ್ಕೋಸ್ಕರ ಅವರ ಅಧ್ಯಕ್ಷತೆಯನ್ನು ನಮ್ಮ ಸಿದ್ದು ಕಲ್ಲೂರು ವಹಿಸ್ಕೋಬೇಕಂದ್ರೆ ನೌಕರ ಭವನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇಲ್ಲಿ ನಮ್ಮ ಆತ್ಮೀಯ ಹಾಗೂ ನಮ್ಮ ನಾಯಕರಾದಂಥ MC ಮೋಲಾ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಾವು ಹಾರ್ದಿಕವಾಗಿ ಸ್ವಾಗತ ಮಾಡ್ತೀವಿ. ಹಾಗೂ ಫಯಾಜ್ ಕಲರಿ ಅವರು ನಮ್ಮ ನಾಯಕ